ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಮ್ಮ ಗೃಹ ಇಲಾಖೆಯಲ್ಲಿ ಕರ್ನಾಟಕ ಗೃಹ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು ಹುದ್ದೆಗಳ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು CR, DR ಆಗಿರ್ಬೋದು, ಇದು PC ಹೇಳ್ತಾ ಇರೋದು, ಸಿವಿಲ್ ಆಗಿರ್ಬೋದು, KSRP ಆಗಿರ್ಬೋದು, ವಾರ್ಡರ್ ಆಗಿರ್ಬೋದು ಅಥವಾ ವೈರ್ಲೆಸ್ ಹುದ್ದೆ ಆಗಿರ್ಬೋದು, ಯಾವುದೇ ಹುದ್ದೆ PC ಹುದ್ದೆಗಳು ಎಷ್ಟು ಖಾಲಿ ಅವ ಅದರಂತೆ ನೇಮಕಾತಿ ಯಾವಾಗ ಆಗುತ್ತದೆ, ಹಾಗೆ ಮತ್ತು PSI ಹುದ್ದೆಗಳು ಎಷ್ಟು ಖಾಲಿ ಇವೆ, ಹಾಗೆ ಅಗ್ನಿಶಾಮಕ ದಳದಲ್ಲಿ ಎಷ್ಟು ಖಾಲಿ ಇವೆ ಮತ್ತು ನೇಮಕಾತಿ ಯಾವಾಗ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಕೋಬೋದು, ಇಲ್ಲಿ ಒಟ್ಟು 18,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಖಾಲಿ ಇರ್ತವೆ ಗೃಹ ಇಲಾಖೆಯಲ್ಲಿ. ಅದರಂತೆ ಇಲ್ಲಿ ಗೃಹ ಇಲಾಖೆಯಲ್ಲಿ ಖಾಲಿರೋ ನೇರ ನೇಮಕಾತಿ ಹುದ್ದೆಗಳು ಯಾವ್ಯಾವ ಅಂತ ಕೇಳ್ತಾ ಇದ್ದರೆ, PSI 978, ಹಾಗೆ KSRP 115 ಹುದ್ದೆಗಳು, CAR 104 ಹುದ್ದೆಗಳು, ಇದು PSI ಹುದ್ದೆಗಳಿಗೆ ಸಂಬಂಧಿಸಿದಂತಾಗಿರ್ತದೆ. ವೈರ್ಲೆಸ್ 23 ಹುದ್ದೆಗಳು, PSI FPB 12 ಹುದ್ದೆಗಳು, PSI KSIF 99 ಹುದ್ದೆಗಳು. ಅದೇ ರೀತಿಯ PC ಹುದ್ದೆಗಳು ಎಷ್ಟು ಖಾಲಿದೆ ಅಂತ ನೋಡೋದಾದ್ರೆ, ಈಗ ಇಲ್ಲಿವರೆಗೆ ನೋಡಿದ್ವಿ PSI ಹುದ್ದೆಗಳು ಖಾಲಿ ಇದ್ದಿದ್ದು ನೋಡಿದ್ವಿ. ಇನ್ನು PC ಹುದ್ದೆಗಳು ಎಷ್ಟು ಖಾಲಿದೆ ಅಂತ ನೋಡೋದಾದ್ರೆ, ಇಲ್ಲಿ ಒಟ್ಟು ಸಿವಿಲ್ ಹುದ್ದೆಗಳು 4,575 PC ಹುದ್ದೆಗಳು, ಅದರಲ್ಲಿ ಸಿವಿಲ್ ಹುದ್ದೆಗಳು. ಇನ್ನು KSRP 3,210 ಹುದ್ದೆಗಳು. ಇನ್ನು CRDAR 4,089 ಹುದ್ದೆಗಳು. ಇನ್ನು ವೈರ್ಲೆಸ್ PC ಹುದ್ದೆಗಳು 231. ಅದೇ ರೀತಿ ಇನ್ನು KSIF SF ಹುದ್ದೆಗಳು ಒಟ್ಟು 231. ಇನ್ನು ಫಾಲೋಯರ್ ಹುದ್ದೆಗಳು 850 ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಅದೇ ರೀತಿ ಅಗ್ನಿಶಾಮಕ ದಳದಲ್ಲಿ ಎಷ್ಟು ಹುದ್ದೆಗಳು ಖಾಲಿದಾವೆ ಅಂತ ನೋಡೋದಾದರೆ, ಅಗ್ನಿಶಾಮಕ ಠಾಣಾ ಅಧಿಕಾರಿ 64 ಹುದ್ದೆಗಳು, ಚಾಲಕ ತಂತ್ರಜ್ಞ 27 ಹುದ್ದೆಗಳು, ಅಗ್ನಿಶಾಮಕ ಚಾಲಕ 153 ಹುದ್ದೆಗಳು, ಅಗ್ನಿಶಾಮಕ ಅಂಥೇಳಿ 731 ಹುದ್ದೆಗಳು ಖಾಲಿ ಇರ್ತವೆ. ಸ್ನೇಹಿತರೆ, ಇದೇ ರೀತಿ ಡೈಲಿ ನಿಮಗೇನಾದರೂ ಅಪ್ಡೇಟ್ ಬೇಕಾಗಿತ್ತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ನಮ್ಮ ಜಾಬ್ ಅಲರ್ಟ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪಲ್ಲಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮ ಚಾನಲ್ ಬರ್ತದೆ. ಆದಷ್ಟು ಎಲ್ಲ ಕಡೆ ನೀವು ಹೋಗಿ ಜಾಯ್ನ್ ಆಗೋದು ಉತ್ತಮ. ನಾವು ಇದೇ ರೀತಿ ಪ್ರತಿದಿನ ಅಪ್ಡೇಟ್ ನಿಮಗೆ ನೀಡ್ತಾ ಇರ್ತೀವಿ. ಸ್ನೇಹಿತರೆ, ಈಗ ಈ PC ಹುದ್ದೆಗಳು ಮತ್ತು PSI ಹುದ್ದೆಗಳು ನೇಮಕಾತಿ ಯಾವಾಗತ್ತೆ ಅಂತೇಳಿ ನೋಡೋದಾದರೆ, ಸ್ನೇಹಿತರೀಗ ಯಾವುದೇ ಗಳಿಗೆಯಲ್ಲಿ ಆದರೂ ಕೂಡ, ಯಾವುದೇ ಸಮಯದಲ್ಲಾದರೂ ಕೂಡ ಈ PC ಹುದ್ದೆಗಳದ್ದು ನೇಮಕಾತಿ ಆಗ್ಬೋದು. ಅದೇ ರೀತಿ PSI 545 PSI ಇದೇನು ರಿಸಲ್ಟ್ ಬಿಡ್ತಾರೆ. ಇದಾದ ನಂತರ ಅದ್ರ ಜೊತೆಗೆ ಈಗ ಅಕ್ಟೋಬರ್ 3ಕ್ಕೆ ನಿಮ್ದೇನು ಎಕ್ಸಾಮ್ ಇದೆಯಲ್ಲ, 402 PSI ಹುದ್ದೆಗಳದ್ದು ಈ ಎಕ್ಸಾಮ್ ಮುಗಿದ ನಂತರ ನಿಮ್ಮದು ಆಲ್ಮೋಸ್ಟ್ ಎಲ್ಲ ನೋಟಿಫಿಕೇಷನ್ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಯಾಕಂದರೆ ಈಗ ಆಲ್ರೆಡಿ CRDRದು ಮತ್ತು ಸಿವಿಲ್ದು 1137 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೆಡಿಕಲ್ ಕೂಡ ನಡೀತಾ ಇದೆ. ಇನ್ನೂ ಕೂಡ ಅದ್ರ ಸಂಪೂರ್ಣವಾಗಿ ಮುಗಿದಿಲ್ಲ. ಇನ್ನೇನದು ಮುಗಿತೈತೆ ಅನ್ನುವಷ್ಟರಲ್ಲಿ ನಿಮ್ಮದು PC ಮತ್ತು PSI ಹುದ್ದೆಗಳದ್ದು ನೇಮಕಾತಿ, ಹೊಸ ನೇಮಕಾತಿಗಳು ಆಗ್ತಾವೆ. ಅಂದರೆ ಇದೇ ತಿಂಗಳಂದ್ರೆ ಅಕ್ಟೋಬರ್ ಕೊನೆಯ ವೀಕದ ಒಳಗಾಗಿ ನಿಮ್ಮದು ನೇಮಕಾತಿಗಳು ಆಗ್ತಾವೆ. ಅದರಲ್ಲೂ PC ಮಾತ್ರ ಕಡ್ಡಾಯವಾಗಿ ಆಗೇ ಆಗ್ತಾವೆ. ಈ PSI ಹುದ್ದೆಗಳು ಹಂತ ಹಂತವಾಗಿ ತುಂಬ್ಕೋತೀವಿ ಅಂತ ಆಲ್ರೆಡಿ ಈಗ ಸಚಿವರಾದ ಪರಮೇಶ್ವರ್ ಸರ್ ಆಲ್ರೆಡಿ ಹೇಳಿದ್ದಾರೆ. ಈಗ 300 ಈ ರೀತಿ PSI ಹುದ್ದೆಗಳನ್ನ ತುಂಬಿಕೊಳ್ತೀವಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ 402 PSI ಹುದ್ದೆಗಳದ್ದು ಎಕ್ಸಾಮ್ ಮುಗಿದ ನಂತರ ಇದು ಕೂಡ ನೇಮಕಾತಿ ಆಗುವ ಸಾಧ್ಯತೆ ಇದೆ. 18ರಿಂದ 20 ಸಾವಿರ ಹುದ್ದೆಗಳ ನೇಮಕಾತಿ ಆಗುವ ಚಾನ್ಸಸ್ ಇದೆ. 18ರಿಂದ 20 ಸಾವಿರ ಆಗದೇ ಇದ್ದರೂ ಕೂಡ ಒಂದು 10ರಿಂದ 12 ಸಾವಿರ ಅಂತರೂ ಕಡ್ಡಾಯವಾಗಿ ಆಗೇ ಆಗ್ತದೆ ಅಂತಲೇ ಹೇಳ್ಕೊಬೋದು. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಕೂಡ ನಡೆದಿದೆ. ಯಾವ ಇಲಾಖೆ ಎಷ್ಟೆಷ್ಟು ಮತ್ತು ಯಾವ ರೀತಿ ನೋಟಿಫಿಕೇಷನ್ ಮಾಡಬೇಕು ಮತ್ತು ನೇಮಕಾತಿಗಳಲ್ಲಿ ಏನೇನೆಲ್ಲ ವಯೋಮಿತಿ ಸಡಿಲಿಕೆದ್ದು ಸ್ವಲ್ಪ ಗೊಂದಲ ಉಂಟಾಗಿತ್ತು. ಈಗ ವಯೋಮಿತಿ ಸಡಿಲಿಕೆಯನ್ನು 33 ವರ್ಷದವರೆಗೆ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಬಂಧಿಸಿದಂತೆ ಇನ್ನೂ ಚರ್ಚೆ ಆಗ್ತದೆ. ಇದು ಫೈನಲ್ ಉತ್ತರ ಬಂದ ನಂತರ ನಿಮ್ಮದು ನೋಟಿಫಿಕೇಷನ್ ಪಕ್ಕಾ ಆಗ್ತದೆ ಸ್ನೇಹಿತರೆ. ಆಲ್ಮೋಸ್ಟ್ ಈ ತಿಂಗಳ ಕೊನೆಯ ವೀಕದಲ್ಲಿ ನಿಮ್ಮದು ನೋಟಿಫಿಕೇಷನ್ ಆಗುವ ಸಾಧ್ಯತೆ ತುಂಬ ಇದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದೇ ರೀತಿ ಕಂಟಿನ್ಯೂಸ್ ನಿಮಗೆ ಅಪ್ಡೇಟ್ ಏನಾದರೂ ಬೇಕಾಗಿತ್ತು ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭ ದಿನ.